ಬಾಂಗ್ಲಾದೇಶದ ಹೆಮ್ಮೆಯನ್ನು ತೆಗೆದುಹಾಕಲು ಭಯಂಕರ ಕ್ರಮದಲ್ಲಿ ಭಾರತೀಯ ಸೇನೆಗೆ ಮೋದಿಯಿಂದ ಅಂತಿಮ ಆದೇಶ ಬಂದಿದೆ. ಚಿಕನ್ ನೆಕ್ನ ಕನಸು ಕಾಣುವವರ ಕೊರಳಿಗೆ ಭಾರತೀಯ ಸೇನೆಯ ಕಬ್ಬಿಣದ ಸರಪಳಿ. ಬಾಂಗ್ಲಾದೇಶಕ್ಕೆ ವಿರುದ್ಧವಾಗಿ ಗಡಿಯಲ್ಲಿ ಭಾರತದ ಅಪಾಯಕಾರಿ 17 ಮೌಂಟೇನ್ ಸ್ಟ್ರೈಕ್ ಕಾರ್ಪ್ಸ್ ಮುಂಚೂಣಿಯನ್ನು ತೆಗೆದುಕೊಂಡಿದೆ. ಭಾರತದ ರಾಕೆಟ್ ಫೋರ್ಸ್ ನಿಯೋಜನೆಯನ್ನು ನೋಡಿ ಬಾಂಗ್ಲಾದೇಶಿ ಜನರಲ್ಗಳ ಹಣೆಯ ಮೇಲೆ ಬೆವರಿನ ಹನಿಗಳು ಸುರಿಯುತ್ತಿವೆ. ಪರ್ವತ ಯುದ್ಧ ಕಲೆಯಲ್ಲಿ ಅತ್ಯಂತ ಘಾತಕ ಸೇನೆಯನ್ನು ನಿಯೋಜಿಸಲಾಗಿದೆ. ಪಕ್ಕದ ದೇಶ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಮಾತಿನ ಯುದ್ಧ ಮತ್ತು ಭಾರತ ವಿರೋಧಿ ಗದ್ದಲದ ನಡುವೆ ದೆಹಲಿಯು ಒಂದು ನಿಶ್ಶಬ್ದ ಚಲನೆ ಮಾಡಿದೆ. ಆ ಚಲನೆಯ ಪ್ರತಿಧ್ವನಿ ಈಗ ಢಾಕಾದ ಅಧಿಕಾರ ಕಾರಿಡಾರ್ಗಳಲ್ಲಿ ಭೂಕಂಪದಂತೆ ಅನುಭವವಾಗುತ್ತಿದೆ. ಇಲ್ಲಿಯವರೆಗೆ ಟಿವಿ ಸ್ಟುಡಿಯೋಗಳಲ್ಲಿ ಮತ್ತು ರ್ಯಾಲಿಗಳಲ್ಲಿ ಮೈಕ್ ಹಿಡಿದುಕೊಂಡು ಭಾರತವನ್ನು ತುಂಡು ಮಾಡುವುದು, ಚಿಕನ್ ನೆಕ್ಕನ್ನು ಬ್ಲಾಕ್ ಮಾಡುವುದು, ಈಶಾನ್ಯವನ್ನು ಕತ್ತರಿಸುವುದು ಎಂದು ದೊಡ್ಡ ದೊಡ್ಡ ಹೆಚ್ಚುಗಾರಿಕೆ ಮಾಡುತ್ತಿದ್ದ ನಾಯಕರು ಈಗ ತಮ್ಮ ಗಂಟಲು ಒಣಗುತ್ತಿದೆ. ಅವರಿಗೆ ಭಾರತ ಶಾಂತಿ ಮತ್ತು ಸಹೋದರತೆಯ ಡಪ್ಪು ಬಡಿಯುತ್ತಾ ನಿಶ್ಶಬ್ದವಾಗಿ ಎಲ್ಲವನ್ನೂ ಕೇಳುತ್ತಿದೆ ಎಂದು ತೋರಿತು. ಆದರೆ ಅವರು ಮರೆತಿದ್ದರು, ಹೊಸ ಭಾರತವು ಬೆದರಿಕೆಗಳಿಗೆ ಬಯಾನ್ಗಳಿಂದಲ್ಲ, ಬೆಟಾಲಿಯನ್ಗಳ ನಿಯೋಜನೆಯಿಂದ ಉತ್ತರಿಸುತ್ತದೆ. ಗಡಿಯಲ್ಲಿ ರಾತ್ರಿಯೊಳಗೆ ವಾತಾವರಣ ಬದಲಾಗಿದೆ. ಹಿಂದೆ ಕೇವಲ ಸ್ಮಗ್ಲಿಂಗ್ ತಡೆಯಲು BSF ಪೆಟ್ರೋಲಿಂಗ್ ಮಾತ್ರ ಇತ್ತು. ಆದರೆ ಈಗ ಅಲ್ಲಿ ಭಾರತೀಯ ಸೇನೆಯ ಆ ಯೂನಿಟ್ನ ಬೂಟ್ಗಳ ಧ್ವನಿ ಕೇಳಿಸುತ್ತಿದೆ. ಪ್ರಪಂಚಕ್ಕೆ ಇದನ್ನು ಅಫೆನ್ಸಿವ್ ಫೋರ್ಸ್ ಎಂದು ತಿಳಿದಿದೆ. ಶತ್ರುವಿನ ದಾಳಿಗಾಗಿ ಕಾಯದೆ ಶತ್ರು ಭೂಮಿಯೊಳಗೆ ನುಗ್ಗಿ ಯುದ್ಧವನ್ನು ಮುಗಿಸಲು ಸಿದ್ಧವಾದ ಸೇನೆ ಇದು. ಬಾಂಗ್ಲಾದೇಶ ಸೇನೆಯವರು ಇಲ್ಲಿಯವರೆಗೂ ತಮ್ಮ ನಾಯಕರ ನಕಲಿ ಮಾತುಗಳಿಗೆ ಚಪ್ಪಾಳೆ ತಟ್ಟುತ್ತಿದ್ದರು. ಈಗ ನೆಲದ ರಿಯಾಲಿಟಿ ನೋಡಿ ಶಾಕ್ನಲ್ಲಿದ್ದಾರೆ. ಭಾರತವು ಒಂದೇ ಮಾತು ಆಡದೆ, ಯಾವುದೇ ಪ್ರೆಸ್ ಕಾನ್ಫರೆನ್ಸ್ ನಡೆಸದೆ ತನ್ನ ಕಬ್ಬಿಣದ ಮುಷ್ಟಿಯನ್ನು ಟೇಬಲ್ ಮೇಲೆ ಇಟ್ಟಿದೆ. ಈ ಧಮಾಕಾ ಸುದ್ದಿಯ ಸಂಪೂರ್ಣ ಕಥೆಯನ್ನು ನಾವು ನಿಮಗೆ ಹೇಳಲಿದ್ದೇವೆ. ಆದ್ದರಿಂದ ವಿಡಿಯೋದಲ್ಲಿ ಉಳಿಯಿರಿ ಮತ್ತು ಈ ವಿಷಯದ ಬಗ್ಗೆ ನಿಮ್ಮ ಆಲೋಚನೆಗಳನ್ನು ಕಾಮೆಂಟ್ನಲ್ಲಿ ಖಂಡಿತ ಬರೆಯಿರಿ. ಅಂತಿಮವಾಗಿ ಗಡಿಯಲ್ಲಿ ಏನಾಯಿತು? ಅದು 1971ರ ಜ್ಞಾಪಕಗಳನ್ನು ತಾಜಾ ಮಾಡಿದೆಯೇ? ನಿಜವಾಗಿಯೂ ಭಾರತವು ಬಾಂಗ್ಲಾದೇಶ್ ಗಡಿಯನ್ನು ಸಕ್ರಿಯ ಯುದ್ಧ ವಲಯವನ್ನಾಗಿ ಮಾಡಿದೆಯೇ? 17 ಮೌಂಟೇನ್ ಸ್ಟ್ರೈಕ್ ಕಾರ್ಪ್ಸ್ ಭಾರತದ ಯಾವ ಶಕ್ತಿ? ಅದರ ಹೆಸರು ಕೇಳಿದ ತಕ್ಷಣವೇ ಬಕ್ಕದ ದೇಶದ ರೇಂಜರ್ಗಳ ಕೈಕಾಲುಗಳು ನಡುಗುತ್ತಿವೆಯೇ? ಸಿಲ್ಚಾರ್ ಮತ್ತು ಮಿಜೋರಾಂನ ಕಾಡುಗಳಲ್ಲಿ ಯಾವ ತಯಾರಿಗಳು ನಡೆಯುತ್ತಿವೆ? ಅವು ದೊಡ್ಡ ಆಪರೇಷನ್ನ ಸೂಚನೆ ನೀಡುತ್ತಿವೆಯೇ? ಬಾಂಗ್ಲಾದೇಶ್ ನಾಯಕರ ಭಯಂಕರ ಬಯಾನ್ಗಳು ಈಗ ಅವರ ಗಂಟಲಿನಲ್ಲಿ ಮುಳ್ಳಿನಂತಾಗುತ್ತಿವೆಯೇ? ಈ ಎಲ್ಲ ತೀಕ್ಷ್ಣ ಮತ್ತು ಮಹತ್ವದ ಪ್ರಶ್ನೆಗಳ ಉತ್ತರವನ್ನು ನಾವು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡಲಿದ್ದೇವೆ. ಕಥೆಯ ಆರಂಭವಾದದ್ದು ಆ ತಪ್ಪು ಭ್ರಮೆಯಿಂದ. ಅದು ನಮ್ಮ ಪಕ್ಕದ ದೇಶದ ಕೆಲವು ನಾಯಕರ ಮನಸ್ಸಿನಲ್ಲಿ ಮನೆ ಮಾಡಿಕೊಂಡಿತ್ತು. ಕಳೆದ ಕೆಲವು ತಿಂಗಳಿನಿಂದ ಅಲ್ಲಿನ ದೇಶೀಯ ರಾಜಕೀಯದಲ್ಲಿ ವಿಚಿತ್ರ ಟ್ರೆಂಡ್ ನಡೆಯುತ್ತಿದೆ. ಯಾರು ಎಷ್ಟು ದೊಡ್ಡ ಭಾರತ ವಿರೋಧಿ ಮಾತು ಹೇಳುತ್ತಾರೋ ಅವರೇ ದೊಡ್ಡ ನಾಯಕರಾಗುತ್ತಾರೆ. ಒಬ್ಬರು ನಾವು ಭಾರತದ ಚಿಕನ್ ನೆಕ್ ಕಾರಿಡಾರ್ ಅನ್ನು ಕತ್ತರಿಸುತ್ತೇವೆ ಎಂದು ಹೇಳುತ್ತಿದ್ದಾರೆ. ಮತ್ತೊಬ್ಬರು ನಮ್ಮ ಈಶಾನ್ಯ ರಾಜ್ಯಗಳನ್ನು ಭಾರತದಿಂದ ಬೇರ್ಪಡಿಸುವ ಕನಸು ಕಾಣುತ್ತಿದ್ದಾರೆ. ಈ ಬಯಾನ್ಬಾಜಿ ಕೇವಲ ವಾರ್ತೆಗಳಲ್ಲಿ ಉಳಿಯಲು ಸುಲಭದ ಮಾರ್ಗ. ಅವರಿಗೆ ಭಾರತ ದೊಡ್ಡ ಅಣ್ಣ, ಸಹನಶೀಲ ಎಂದು ತೋರಿತು. ಅದು ಏನೂ ಮಾಡಲಾರದು. ಗರಿಷ್ಠವಾಗಿ ವಿದೇಶಾಂಗ ಸಚಿವಾಲಯದಿಂದ ಒಂದು ಕಠೋರ ನಿಂದಾಪತ್ರ ಬರುತ್ತದೆ. ಆದರೆ ಈ ಸಾರಿ ಅವರ ಅಂದಾಜು ತಪ್ಪಾಗಿದೆ. ಈ ನಾಯಕರು ಬಹುಶಃ ಮರೆತಿದ್ದರು, ಭಾರತದ ನಿಶ್ಶಬ್ದವು ಅದರ ದೌರ್ಬಲ್ಯವಲ್ಲ, ಅದರ ತಯಾರಿಯ ತಮ್ಮ ಜನರನ್ನು ಸಂತೋಷಪಡಿಸಲು ಅವರು ಯಾವ ಚಿಕನ್ ನೆಕ್ಕನ್ನು ಒತ್ತಡ ಮಾಡಬೇಕೆಂದು ಮಾತನಾಡಿದ್ದರೋ ಅದು ಭಾರತದ ಭದ್ರತೆಯ ಅತ್ಯಂತ ಸೂಕ್ಷ್ಮ ಭಾಗ. ಒಂದು ದೇಶದ ಸಾರ್ವಭೌಮತ್ವದ ಮೇಲೆ ದಾಳಿ ಮಾಡುವ ಮಾತು ಹೇಳಿದಾಗ ಸಂಬಂಧಗಳ ಡಪ್ಪು ಕೆಲಸ ಮಾಡದು. 2025ರ ಭಾರತ ತನ್ನ ಗಡಿಗಳಲ್ಲಿ ಒಂದು ಅಂಗುಲವೂ ಅವಮಾನವನ್ನು ಸಹಿಸದು. ಭಾರತ ಈ ಮಾತುಗಳನ್ನು ಕೇವಲ ರಾಜಕೀಯ ಡ್ರಾಮಾ ಎಂದು ನೋಡಲಿಲ್ಲ. ಅದನ್ನು ನೇರವಾಗಿ ರಾಷ್ಟ್ರೀಯ ಭದ್ರತಾ ಸವಾಲಾಗಿ ತೆಗೆದುಕೊಂಡಿತು. ಭದ್ರತಾ ಸವಾಲಿದ್ದಾಗ ಉತ್ತರವನ್ನು ಡಿಪ್ಲೊಮಸಿಯಿಂದಲ್ಲ, ವ್ಯೂಹಾತ್ಮಕತೆಯಿಂದ ನೀಡಲಾಗುತ್ತದೆ. ಈಗ ಉಂಟಾದ ಪರಿಸ್ಥಿತಿ ಆ ನಕಲಿ ಮಾತುಗಳ ಫಲಿತಾಂಶವೇ. ಅವು ನಿದ್ರಿಸುತ್ತಿದ್ದ ಸಿಂಹವನ್ನು ಎಚ್ಚರಿಸಿ ತಪ್ಪು ಮಾಡಿವೆ. ಬ್ರಹ್ಮಾಸ್ತ್ರ ಪ್ರವೇಶ, 17 ಮೌಂಟೇನ್ ಸ್ಟ್ರೈಕ್ ಕಾರ್ಪ್ಸ್ನ ಸತ್ಯ. ಈಗ ಆ ಗೇಮ್ ಚೇಂಜರ್ ಕ್ರಮದ ಬಗ್ಗೆ ಮಾತನಾಡೋಣ. ಅದು ಇಡೀ ಸಮೀಕರಣವನ್ನು ಬದಲಾಯಿಸಿದೆ. ಭಾರತವು ಬಾಂಗ್ಲಾದೇಶ ಗಡಿಯಲ್ಲಿ 17 ಮೌಂಟೇನ್ ಸ್ಟ್ರೈಕ್ ಕಾರ್ಪ್ಸ್ ಅನ್ನು ಸಕ್ರಿಯಗೊಳಿಸಿದೆ. ಸಾಮಾನ್ಯ ಪ್ರೇಕ್ಷಕರಿಗೆ ಇದು ಕೇವಲ ಒಂದು ಸೇನೆಯ ಹೆಸರಾಗಿರಬಹುದು, ಆದರೆ ಸೈನಿಕ ಭಾಷೆಯಲ್ಲಿ ಇದರರ್ಥ ಸಂಪೂರ್ಣ ವಿನಾಶ. ಭಾರತ ಸೇನೆಯ ಇತರ ಕಾರ್ಪ್ಸ್ಗಳು ಡಿಫೆನ್ಸಿವ್ ಆಗಿರುತ್ತವೆ. ಶತ್ರುವಿನ ದಾಳಿಯನ್ನು ತಡೆಯುವುದು ಅವರ ಕೆಲಸ. ಆದರೆ ಸ್ಟ್ರೈಕ್ ಕಾರ್ಪ್ಸ್ನ ಕೆಲಸ ದಾಳಿ ಮಾಡುವುದು. ಇದು ರಕ್ಷಣೆಗಲ್ಲ, ಶತ್ರು ಭೂಮಿಯ ಮೇಲೆ ಆಕ್ರಮಣ ಮಾಡಿ ಅದರ ಸೈನ್ಯವನ್ನು ನಾಶ ಮಾಡಲು ಸಿದ್ಧವಾಗಿದೆ. ಇದನ್ನು ವಿಶೇಷವಾಗಿ ಕೊಂಡಲು ಮತ್ತು ಕಷ್ಟಕರ ಮಾರ್ಗಗಳಲ್ಲಿ ವೇಗವಾಗಿ ಯುದ್ಧ ಮಾಡಲು ತರಬೇತಿ ನೀಡಲಾಗಿದೆ.
ಈ ಕಾರ್ಪ್ಸ್ನ ವಿಶೇಷತೆ ಅದರ ಕ್ವಿಕ್ ರೆಸ್ಪಾನ್ಸ್ ಸಾಮರ್ಥ್ಯ. ಇದರಲ್ಲಿ ಹೈ ಆಲ್ಟಿಟ್ಯೂಡ್ ವಾರ್ಫೇರ್ ಕಮಾಂಡೋಗಳು, ಪ್ಯಾರಾಟ್ರೂಪರ್ಗಳು ಮತ್ತು ಭಾರೀ ಆರ್ಟಿಲರಿ ಇವೆ. ಈ ಕಾರ್ಪ್ಸನ್ನು ಯಾವುದೇ ಗಡಿಗೆ ಕಳುಹಿಸಿದಾಗ ಅದರ ನೇರ ಅರ್ಥ ಭಾರತ ಆ ಗಡಿಯನ್ನು ಶಾಂತಿಯುತ ಪ್ರದೇಶವೆಂದು ಭಾವಿಸುತ್ತಿಲ್ಲ. ಈ ನಿಯೋಜನೆ ಒಂದು ಸ್ಪಷ್ಟ ಸಂದೇಶ. ಅಲ್ಲಿಂದ ಯಾವುದೇ ಹರಕತ್ ಆದರೂ ಭಾರತ ಸೇನೆ ಕಾಯುವುದಿಲ್ಲ, ನೇರವಾಗಿ ಒಳಗೆ ನುಗ್ಗಿ ಉತ್ತರಿಸುತ್ತದೆ. ಇದು ಚೀನಾದ ಹೆಡ್ಡನ್ನು ತೆಗೆಯಲು ತಯಾರಾದ ಫೋರ್ಸ್. ಈಗ ಅದರ ಗಮನ ಬಾಂಗ್ಲಾದೇಶದ ಕಡೆಗೆ ತಿರುಗಿದ್ದು ಭಾರತ ಎಷ್ಟು ಗಂಭೀರವಾಗಿ ಬೆದರಿಕೆಯನ್ನು ತೆಗೆದುಕೊಂಡಿದೆ ಎಂಬುದನ್ನು ತೋರಿಸುತ್ತದೆ. ಈ ನಿಯೋಜನೆ ಯಾವುದೇ ರುಟೀನ್ ಪೆಟ್ರೋಲಿಂಗ್ ಅಲ್ಲ, ಇದು ಸ್ಟ್ರಾಟಜಿಕ್ ಎಚ್ಚರಿಕೆ. ಒಂದು ರೆಡ್ ಲೈನ್, ಅದನ್ನು ದಾಟುವ ಧೈರ್ಯ ಈಗ ಯಾರಿಗೂ ಇರದಿರಬಹುದು. ಭೂಮಿಯ ತಯಾರಿ. ಸಿಲ್ಚಾರ್ನಿಂದ ಮಿಜೋರಂವರೆಗೆ ಹಾಕಿದ ಚದುರಂಗ. ಗಾಳಿಯಲ್ಲಿ ಮಾತು ಹೇಳುವುದು ಸುಲಭ, ಆದರೆ ಭೂಮಿಯ ಮೇಲೆ ಸೇನೆಯನ್ನು ಇಳಿಸುವುದು ಬೇರೆ ಆಟ. ಮೂಲಗಳಿಂದ ಬರುತ್ತಿರುವ ಸುದ್ದಿಗಳ ಪ್ರಕಾರ ಮಿಜೋರಾಂ ಮತ್ತು ಸಿಲ್ಚಾರ್ ಗಡಿ ಪ್ರದೇಶಗಳಲ್ಲಿ ಹಲ್ಚಲ್ ವೇಗವಾಗಿ ಹೆಚ್ಚಾಗಿದೆ. ಅಲ್ಲಿ ಬೆಟಾಲಿಯನ್ ಕಮಾಂಡ್ ಪೋಸ್ಟ್ಗಳು ತಯಾರಾಗುತ್ತಿವೆ. ಇದರರ್ಥ ಸೇನೆಯಲ್ಲಿ ಕೇವಲ ಟೆಂಟ್ ಹಾಕಿ ಕೂತಿಲ್ಲ, ದೊಡ್ಡ ಮತ್ತು ದೀರ್ಘಾವಧಿಯ ಆಪರೇಷನ್ಗಾಗಿ ತನ್ನ ಬೇಸ್ ತಯಾರಿಸಿಕೊಳ್ಳುತ್ತಿದೆ. ಲಾಜಿಸ್ಟಿಕ್ಸ್ ಅಂದರೆ ಸರಬರಾಜು, ಗುಂಡುಬಾರುದು ಮತ್ತು ಇಂಧನ ಡಿಪೋಗಳನ್ನು ಮುಂದಕ್ಕೆ ಸ್ಥಳಾಂತರಿಸಲಾಗುತ್ತಿದೆ. ಭಾರೀ ಟ್ರಕ್ಗಳ ರಾಫ್ತಿ ಬರಾಫ್ತಿ ಅಲ್ಲಿನ ವಾತಾವರಣವನ್ನು ಬದಲಾಯಿಸಿವೆ. ಅತ್ಯಂತ ಮಹತ್ವದ ವಿಷಯ ರಾಕೆಟ್ ಆರ್ಟಿಲರಿ ಮತ್ತು ಭಾರೀ ಆಯುಧಗಳ ನಿಯೋಜನೆಯ ಸುದ್ದಿ. ಇಲ್ಲಿಯವರೆಗೆ ಭಾರತ ಬಾಂಗ್ಲಾದೇಶ ಗಡಿಯನ್ನು ಸಾಫ್ಟ್ ಬಾರ್ಡರ್ ಎಂದು ಭಾವಿಸಿತ್ತು. ಅಲ್ಲಿ ಮುಖ್ಯ ಗಮನ ಸ್ಮಗ್ಲಿಂಗ್ ತಡೆಯುವುದರ ಮೇಲಿತ್ತು. ಆದರೆ ಈಗ ಭಾರತ ಅದನ್ನು ಆಪರೇಷನಲ್ ಥಿಯೇಟರ್ಗೆ ಬದಲಾಯಿಸಿದೆ, ಪಾಕಿಸ್ತಾನ ಗಡಿಯಂತೆ. ಇದರರ್ಥ ಇಲ್ಲಿ 24 ಗಂಟೆ ರಾಡಾರ್ಗಳು ತಿರುಗುತ್ತವೆ, ಡ್ರೋನ್ಗಳು ಆಕಾಶದಲ್ಲಿ ಸುತ್ತುತ್ತವೆ ಮತ್ತು ಸ್ಯಾಟಲೈಟ್ನಿಂದ ಪ್ರತಿ ಅಂಗುಲದ ಮೇಲೂ ಕಣ್ಣಿರುತ್ತದೆ. ಭಾರತ ತನ್ನ ಸ್ಟ್ರಾಟಜಿಯನ್ನು ಬಾರ್ಡರ್ ಮ್ಯಾನೇಜ್ಮೆಂಟ್ನಿಂದ ವಾರ್ ಫೈಟಿಂಗ್ ಮೋಡ್ಗೆ ಶಿಫ್ಟ್ ಮಾಡಿದೆ. ಈ ಬದಲಾವಣೆ ಹೇಳುತ್ತದೆ ಭಾರತ ಈಗ ಯಾವುದೇ ಸರ್ಪ್ರೈಸ್ಗೆ ಸಿದ್ಧವಿಲ್ಲ, ತಾನೇ ಸರ್ಪ್ರೈಸ್ ನೀಡುವ ಸ್ಥಿತಿಗೆ ಬಂದಿದೆ. ಏನು ರೀತಿಯ ಕೋಟೆಗಳು ನಿರ್ಮಾಣವಾಗುತ್ತಿವೆ ಎಂಬುದು ಸ್ಪಷ್ಟವಾಗುತ್ತದೆ. ಢಾಕಾದಿಂದ ಯಾವುದೇ ತಪ್ಪು ಆದೇಶ ಬಂದರೂ ಅದಕ್ಕೆ ಉತ್ತರಿಸಲು ಭಾರತ ಸೇನೆಗೆ ನಿಮಿಷಗಳು. ಪಕ್ಕದವರ ಭಯ, ನಾಯಕರ ಬಯಾನ್ಗಳು ವಿರುದ್ಧ ಸೇನೆಯ ರಿಯಾಲಿಟಿ. ಈಗ ಅವತ್ತಿನ ದೃಶ್ಯವನ್ನು ನೋಡೋಣ. ಭಾರತದ ಈ ತಯಾರಿಯನ್ನು ನೋಡಿ ಬಾಂಗ್ಲಾದೇಶ ಸೇನೆಯ ಹೆಡ್ ಕ್ವಾರ್ಟರ್ನಲ್ಲಿ ಹಠಾವಿಡಿಯಾಗುವುದು ಸಹಜ. ಅಲ್ಲಿನ ಜನರಲ್ಗಳು ಮತ್ತು ಸೈನಿಕ ಅಧಿಕಾರಿಗಳಿಗೆ ಚೆನ್ನಾಗಿ ಗೊತ್ತು, ನಾಯಕರ ಸ್ಪೀಚ್ಗಳಿಂದ ಯುದ್ಧಗಳು ಗೆಲ್ಲಲ್ಪಡುವುದಿಲ್ಲ. ಅವರೀಗ ತಮ್ಮ ಔಕಾತ್ ಮತ್ತು ಭಾರತದ ಶಕ್ತಿಯ ಬಗ್ಗೆ ಸರಿಯಾದ ಅಂದಾಜಿದೆ. ಅವರ ನಕಲಿ ನಾಯಕರು ಜೋಶ್ನಲ್ಲಿ ಬೆದರಿಕೆ ನೀಡಿದ್ದರು, ಆದರೆ ಈಗ ಮುಂದೆ 17 ಮೌಂಟೇನ್ ಸ್ಟ್ರೈಕ್ ಕಾರ್ಪ್ಸ್ ನಿಂತಿಕೆ. ಆದ್ದರಿಂದ ಅವರ ಗಡಿಗಳ ದೌರ್ಬಲ್ಯಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ. ಬಾಂಗ್ಲಾದೇಶ ಸೇನೆಗೆ ಭಯಕ್ಕೆ 3 ಮುಖ್ಯ ಕಾರಣಗಳು. ಒಂದನೇದು, ಅವರಿಗೆ ಗೊತ್ತು ಭಾರತದ ಬಳಿ ಟೆಕ್ನಾಲಜಿ, ವಾಯುಸೇನೆ ಮತ್ತು ಭೂಸೇನೆಯ ಸಮನ್ವಯ ಇದೆ. ಅದರ ಮುಂದೆ ನಿಲ್ಲಲು ಅವರಿಗೆ ಸಾಧ್ಯವಿಲ್ಲ. ಎರಡನೇದು, ಭಾರತ ಈ ಗಡಿಯನ್ನು ನಿಜವಾಗಿ ಯುದ್ಧ ಮೈದಾನವೆಂದು ತೆಗೆದುಕೊಂಡರೆ ಬಾಂಗ್ಲಾದೇಶ 4 ಬದಿಯಿಂದ ಸುತ್ತುಗಟ್ಟಲ್ಪಡುತ್ತದೆ, ಭೂಮಿಯಿಂದ, ಗಗನದಿಂದ ಮತ್ತು ಸಮುದ್ರದಿಂದ. ಮೂರನೇದು ಮತ್ತು ಅತಿದೊಡ್ಡ ಭಯ, ಅವರ ಸ್ವಂತ ನಾಯಕರ ಬಯಾನ್ಗಳು ಈಗ ಅವರ ಗಂಟಲಿನಲ್ಲಿ ಮುಳ್ಳಾಗಿವೆ. ಅವರು ಬಯಸಿದರೂ ಈಗ ಹಿಂದಕ್ಕೆ ಸರಿಯಲಾರರು. ಮುಂದಕ್ಕೆ ಹೋಗುವುದು ಅಂದರೆ ನಾಶ. ಭಾರತದ ಈ ಆಕ್ರಮಣಾತ್ಮಕ ನಿಯೋಜನೆ ಅವರ ಇಡೀ ಸ್ಟ್ರಾಟಜಿಕ್ ಆಲೋಚನೆಯನ್ನು ಧ್ವಂಸ ಮಾಡಿದೆ. ಇಲ್ಲಿಯವರೆಗೂ ಅವರು ಭಾರತದ ದಯೆಯನ್ನು ಬಳಸಿಕೊಳ್ಳುತ್ತಿದ್ದರು, ಆದರೆ ಈಗ ಬದಲಾದ ಭಾರತ ಮುಂದೆ ನಿಂತಿದ್ದರಿಂದ ಅವರ ಪಾದಗಳ ಕೆಳಗಿನ ನೆಲ ಜಾರುತ್ತಿದೆ. ಢಾಕಾದಲ್ಲಿ ಈಗ ಮೀಟಿಂಗ್ಗಳು ನಡೆಯುತ್ತಿವೆ, ಆದರೆ ಪರಿಹಾರ ಯಾರ ಬಳಿಯೂ ಇಲ್ಲ. ಏಕೆಂದರೆ ಬಾಣ ಈಗಾಗಲೇ ಬಿಲ್ಲಿನಿಂದ ಹೊರಬಂದಿದೆ ಮತ್ತು ಗುರಿ ನೇರವಾಗಿ ಅವರ ಕೊರಳ ಮೇಲಿದೆ. ಆದ್ದರಿಂದ ಸ್ನೇಹಿತರೆ, ಈ ಇಡೀ ಘಟನಾಚಕ್ರದ ಸಾರಾಂಶ ಇಷ್ಟೇ. 2025ರ ಭಾರತ ಈಗ ತನ್ನ ಭದ್ರತೆಯ ವಿಷಯದಲ್ಲಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳುವುದಿಲ್ಲ. ಶಾಂತಿಯ ಮಾತುಗಳು ತಮ್ಮ ಸ್ಥಾನದಲ್ಲಿವೆ, ಆದರೆ ಶಕ್ತಿ ಪ್ರದರ್ಶನ ಅತ್ಯಗತ್ಯ. 17 ಮೌಂಟೇನ್ ಸ್ಟ್ರೈಕ್ ಕಾರ್ಪ್ಸ್ ನಿಯೋಜನೆ ಇದನ್ನು ಸಾಬೀತುಪಡಿಸಿದೆ. ಭಾರತದ ಧೈರ್ಯವನ್ನು ದೌರ್ಬಲ್ಯವೆಂದು ಭಾವಿಸಿದವರು ಭಾರೀ ಬೆಲೆ ತೆರಬೇಕಾಗುತ್ತದೆ. ಇದು ಕೇವಲ ಸೈನಿಕ ನಿಯೋಜನೆಯಲ್ಲ, ಇದು ಮಾನಸಿಕ ಜಯವೂ ಹೌದು. ಭಾರತ ಒಂದು ಗುಂಡು ಸಹ ಬಿಡದೆ ಕೇವಲ ತನ್ನ ಶಕ್ತಿಯ ಝಲಕ್ ತೋರಿಸಿ ವಿರೋಧಿ ಶಿಬಿರದಲ್ಲಿ ಗೊಂದಲ ಸೃಷ್ಟಿಸಿದೆ. ಈ ಘಟನೆ ನಮಗೆ ಇದನ್ನು ಹೇಳುತ್ತದೆ, ಭೂರಾಜಕೀಯದಲ್ಲಿ ಮಾತುಗಳು ಎಷ್ಟು ಮಹತ್ವದ್ದು. ಬಾಂಗ್ಲಾದೇಶ ನಾಯಕರು ದೇಶೀಯ ಲಾಭಕ್ಕಾಗಿ ರೆಗುಳಿಕೊಳಿಸಿದ ಬೆಂಕಿ ಈಗ ಅವರನ್ನೇ ಸುಡುತ್ತಿದೆ. ಭಾರತ ಸ್ಪಷ್ಟಪಡಿಸಿದೆ, ನೀವು ಸ್ನೇಹಿತರಾಗಿದ್ದರೆ ನಾವು ಪ್ರಾಣ ನೀಡುತ್ತೇವೆ, ಆದರೆ ಕಣ್ಣು ತೋರಿಸಿದರೆ ನಾವು ಕಣ್ಣು ಪೀಕ್ಕೊಳ್ಳುವ ಧೈರ್ಯವೂ ಹೊಂದಿದ್ದೇವೆ. ಈಗ ಬಂತಿ ಬಾಂಗ್ಲಾದೇಶ ಕೋರ್ಟ್ನಲ್ಲಿದೆ. ಅಲ್ಲಿನ ನಾಯಕರು ಈಗ ತಮ್ಮ ನಾಲಿಗೆಯ ಮೇಲೆ ಹಿಡಿತ ಇಡುತ್ತಾರೋ ಅಥವಾ ತಮ್ಮ ಜಿಗಿದ್ನಲ್ಲಿ ತಮ್ಮ ದೇಶವನ್ನು ದೊಡ್ಡ ಸಂಕಷ್ಟಕ್ಕೆ ತಳ್ಳುತ್ತಾರೋ ಅದನ್ನು ನೋಡುವುದು ಆಸಕ್ತಿಕರವಾಗಿರುತ್ತದೆ.
ಆದರೆ ಒಂದು ವಿಷಯ ಖಚಿತ, ಭಾರತದ ಗಡಿಗಳು ಈಗ ಹಿಂದಿನಕ್ಕಿಂತ ತುಂಬಾ ಸುರಕ್ಷಿತ, ಎಚ್ಚರಿಕೆಯಿಂದ ಕೂಡಿದ್ದು ಮತ್ತು ಘಾಟಕವಾಗಿವೆ. ನಿಮಗೇನನಿಸುತ್ತದೆ? ಸ್ಟ್ರೈಕ್ ಕಾರ್ಪ್ಸ್ ನಿಯೋಜಿಸುವ ಮೂಲಕ ಭಾರತ ಸರಿಯಾದದ್ದನ್ನು ಮಾಡಿದೆಯಾ? ನಮ್ಮ ಪಕ್ಕದವರು ಅರ್ಥ ಮಾಡಿಕೊಳ್ಳುವ ಏಕೈಕ ಭಾಷೆ ಇದೇನಾ? ನಿಮ್ಮ ನಿಜಾಯಿತಿಯ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ನಮಗೆ ತಿಳಿಸಿ, ಏಕೆಂದರೆ ನಿಮ್ಮ ಅಭಿಪ್ರಾಯವೇ ದೇಶದ ಧ್ವನಿ. ಧನ್ಯವಾದಗಳು. ವೀಕ್ಷಿಸಿದ್ದಕ್ಕೆ ಧನ್ಯವಾದ. ಜೈ ಹಿಂದ್, ಜೈ ಶ್ರೀರಾಮ್.